ಸರ್, ಲಾಂಗ್ ಸಿಟ್ಟಿಂಗ್ ವರ್ಕ್ ಇದ್ದಿದ್ದವ್ರಿಗೆ, ಲಾಂಗ್ ಸ್ಟ್ಯಾಂಡಿಂಗ್ ವರ್ಕ್ ಇದ್ದಿದ್ದವ್ರಿಗೆ ಬ್ಯಾಕ್ ಪೈನ್ ಮತ್ತು ನೆಕ್ ಪೈನ್ ಬರಲಾರ್ದ ನಿಮ್ಮ ಸೈಡಿಂದ ಒಂದು ಸಜೆಷನ್ ಸರ್. ಈಗ ಮೇಯ್ನಾಗಿ ನಾವು ನೋಡಿದರೆ ಲಾಂಗ್ ಸಿಟ್ಟಿಂಗು ಮತ್ತು ಲಾಂಗ್ ಸ್ಟ್ಯಾಂಡಿಂಗ್ ಅನ್ನೋದು ಮಾಡಿದ್ದವ್ರಿಗೆ ಮೊಣಕಾಲು ನೋವು ಇರುತ್ತೆ, ವೆರಿಕೋಸ್ ವೇನ್ಸ್ ಬರುತ್ತೆ, ಇಲ್ಲ ಬ್ಯಾಕ್ ಪೇನು, ಸೈಟಿಕ ಪೇನು, ಈ ಥರ ಸಮಸ್ಯೆಗಳನ್ನು ಜಾಸ್ತಿ ನೋಡ್ತಾ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿದರೆ ಲಾಂಗ್ ಜರ್ನಿ ಮಾಡಿದ್ದವರು ಎಲ್ಲ ಜರ್ನಿ ಮುಗಿದ್ಮೇಲೆ ಹೋಗಿ ರೆಸ್ಟ್ ಮಾಡ್ಬೇಕಂತ ನೋಡ್ತಾ ಇರ್ತಾರೆ, ಇಲ್ಲ 3 to 4 hours ಅನ್ನೋದು ಸ್ಟ್ಯಾಂಡಿಂಗ್ ವರ್ಕ್ ಮಾಡಿ ಆಮೇಲೆ ರೆಸ್ಟ್ ಮಾಡೋಣ ಅಂತ ನೋಡ್ತಾ ಇರ್ತಾರೆ. ಸೊ ಆ ಥರ ಲಾಂಗಾಗಿ ಗ್ಯಾಪ್ ಕೊಡಲಾರ್ದ ಮಾಡಿದರೆ ನಮ್ಮ ಬ್ಯಾಕ್ ಅನ್ನೋ ಸ್ಟ್ರೈನ್ ಆಗ್ತಾ ಬರುತ್ತೆ, ನಮಗೆ ಲೆಗ್ಸ್ ನೀಸು ಸ್ಟ್ರೈನ್ ಆಗ್ತಾ ಬರುತ್ತೆ. ಸೊ ನಾವು ಅದಕ್ಕೆ ಏನು ಮಾಡ್ಬೇಕಂತಂದರೆ ಮೇಯ್ನಾಗಿ ಲಾಂಗ್ ಸ್ಟ್ಯಾಂಡಿಂಗ್ ಮಾಡಿದ್ದವರು ಎವ್ರಿ 20 minutes ಒಂದ್ಸತಿ ಒಂದು 5 ನಿಮಿಷ ಕೂಡಬೇಕು, ಮತ್ತು ಆಮೇಲೆ ಮತ್ತೆ 20 minutes ಅನ್ನೋದು ವರ್ಕ್ ಕಂಟಿನ್ಯೂ ಮಾಡಿರಿ. ಇಲ್ಲ ಸಿಟ್ಟಿಂಗ್ ವರ್ಕ್ ಮಾಡಿದ್ದವರು ಎವ್ರಿ 20 minutes ಒಂದ್ಸತಿ ಎದ್ದೇಳ್ರಿ, ಒಂದು 10-20 steps ಅನ್ನೋದು ಮಾಡಿರಿ, ಆಮೇಲೆ ಮತ್ತೆ 20 minutes ಅನ್ನೋದು ವರ್ಕ್ ಅನ್ನೋದು ಕಂಟಿನ್ಯೂ ಮಾಡೋದ್ರಿಂದ ನಮ್ಮ ಬ್ಯಾಕನ್ನು ಸ್ಟ್ರೈನ್ ಆಗಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿರುತ್ತೆ, ನಿಮಗೆ ಮಸಲ್ ಸ್ಟಿಫ್ನೆಸ್ ಅನ್ನೋದು ಬರಲಾರ್ದಂಗೆ ನೀವು ಕಾಪಾಡ್ಕೋಬೋದು. ಈ ಬ್ಯಾಕ್ ಪೇನ್ ಬರೋದು, ನೆಕ್ ಪೇನ್ ಬರೋದೊಂದು ಅವಾಯ್ಡ್ ಮಾಡ್ತಾ ಬರ್ಬೋದು.